ನಮಸ್ಕಾರ. ಈ ಚಿತ್ರಗಳನ್ನ ಗಮನಿಸಿ. ಹಸಿರು ಕಾಡಿನೊಳಗೆ ತಪಸ್ಸು ಮಾಡುತ್ತಿರುವಂತಹ ಋಷಿ, ಬೋಧಿ ವೃಕ್ಷದ ಕೆಳಗೆ ಧ್ಯಾನದಲ್ಲಿರುವಂತಹ ಬುದ್ಧ, ಚಿತ್ರ ರಚಿಸುತ್ತಿರುವಂತಹ ಕಲಾವಿದ, ಸಾಹಿತ್ಯ ಸೃಷ್ಟಿಯಲ್ಲಿ ತಲ್ಲೀನರಾಗಿರುವಂತಹ ಕವಿ ಅಥವಾ ಸಾಹಿತಿ, ಓದಿನಲ್ಲಿ ತಲ್ಲೀನರಾಗಿರುವಂತಹ ಓದುಗ, ಆವಿಷ್ಕಾರದಲ್ಲಿ ನಿರತರಾಗಿರುವಂತಹ ವಿಜ್ಞಾನಿ, ಇವರೆಲ್ಲರ ಸಾಧನೆಯ ಹಿಂದೆ ಕೆಲಸ ಮಾಡುವುದು ಮೌನ. ನಮ್ಮ ಪ್ರಾರ್ಥನೆಯು ಮೌನದಲ್ಲೇ ಸಂಭವಿಸುವುದು. ನಮ್ಮ ಪೂಜಾ ವಿಧಾನಗಳಲ್ಲಿ ಬಳಸುವಂತಹ ಸಂಗೀತದಲ್ಲೂ ಕೂಡ ಮಾಧುರ್ಯ ಇದೆ. ನಾವು ದೇಗುಲಗಳಲ್ಲಿ ಬಳಸುವಂತಹ ಗಂಟೆಯ ನಾದ, ಭಜನೆ, ಶ್ಲೋಕ, ಸಂಗೀತ ಎಲ್ಲದರಲ್ಲೂ ನಮ್ಮ ಹೃದಯವನ್ನ ತಣಿಸುವಂತಹ ಗುಣ ಇದೆ. ನಮ್ಮ ಮನಸ್ಸನ್ನ ಆಹ್ಲಾದವಾಗಿರಿಸುವಂತಹ ಶಕ್ತಿ ಇದೆ. ಮನಃಶಾಂತಿಯಂತಹ ಸಂಪತ್ತು ಯಾವುದಿದೆ ಹೇಳಿ? ಇವೆಲ್ಲವೂ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಅಂದ್ರೆ ನಮ್ಮೆಲ್ಲರ ಒಳಿತಿಗಾಗಿಯೇ ಇರುವಂತಹ ಜೀವನ ವಿಧಾನಗಳು ಇವು. ಆದ್ರೆ ಇದನ್ನೊಮ್ಮೆ ಗಮನಿಸಿ. ಇದು ಡಿಜೆ ಮೌನವನ್ನು ಕದಡುವಂತಹ ಸನ್ನಿವೇಶ. ಅತಿಯಾದ ಶಬ್ದವನ್ನು ತಡೆಯಲಾರದೆ ಮಕ್ಕಳು ಕಿವಿ ಮುಚ್ಕೊಳ್ತಾ ಇದ್ದಾರೆ. ಹಿರಿಯರು ಸಹಿಸಲಾರದೆ ಕಷ್ಟಪಡ್ತಾ ಇದ್ದಾರೆ. ಪ್ರಾಣಿಗಳು ಹೆದರಿ ಓಡ್ತಾ ಇದ್ದಾವೆ. ಅನಾರೋಗ್ಯ ಪೀಡಿತರ ಎದೆ ಬಡಿತ ಹೆಚ್ಚಿದೆ. ಕಿಟಕಿಗಳು ಅದುರ್ತಾ ಇದ್ದಾವೆ. ಬಾಟಲಿಯಲ್ಲಿ ತುಂಬಿಟ್ಟಂತಹ ನೀರು ಅಲುಗಾಡ್ತಾ ಇದೆ. ಈ ಡಿಜೆಗೆ ಸಂಬಂಧಿಸಿದಂತೆ 3 ರೀತಿಯ ಅಪಾಯಗಳಿವೆ. ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ಸಮಾಜಕ್ಕೆ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಮನುಷ್ಯನ ನಡವಳಿಕೆಯ ಸಂಬಂಧಪಟ್ಟಂತಹ ಅಪಾಯಗಳನ್ನ ನಾವು ಕಾಣಬಹುದು. ಇದರಿಂದ ಕಿವಿಗೆ ಹಾನಿ ಆಗ್ತದೆ, ಒತ್ತಡ ಹೆಚ್ಚಾಗ್ತದೆ, ನಿದ್ರಾಭಂಗ ಆಗ್ತದೆ, ಶಬ್ದ ಮಾಲಿನ್ಯ ಉಂಟಾಗ್ತದೆ, ಸಾರ್ವಜನಿಕ ವಲಯದಲ್ಲಿ ಅಶಾಂತಿ ನಿರ್ಮಾಣ ಆಗ್ತದೆ, ಪ್ರಾಣಿಗಳಿಗೆ ತೊಂದರೆ ಆಗ್ತದೆ. ನಿಜಕ್ಕೂ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧಾರ್ಮಿಕ ಆಚರಣೆಗಳನ್ನ ಉಳಿಸ್ಕೊಳ್ಳುವಂತಹ ಹಂಬಲ ನಮಗಿದ್ರೆ ನಾವು ನಮ್ಮ ಪರಂಪರೆಯನ್ನ ಅನುಸರಿಸೋಣ. ಪಾಶ್ಚಾತ್ಯರ ಅಂಧಾನುಕರಣೆ ಬೇಡ. ಮೌನವನ್ನ ಸಂಪಾದಿಸೋಣ. ಒಳ್ಳೆ ಬದುಕನ್ನ ಕಂಡುಕೊಳ್ಳೋಣ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಮ್ಯೂಟ್ ದ ನಾಯ್ಸ್, ಚೂಸ್ ದ ಜಾಯ್ಸ್. ಶಬ್ದವನ್ನ ತೊಲಗಿಸೋಣ, ಮೌನವನ್ನ ಸಂಪಾದಿಸೋಣ, ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ, ನಮ್ಮ ಸಂಸ್ಕೃತಿಯನ್ನ ಉಳಿಸೋಣ.